Hey guys, welcome back to my YouTube channel. So guys, KE ಇಂದ ಮತ್ತೊಂದು ಬಿಗ್ ಅಪ್ಡೇಟ್ ರಿಲೀಸ್ ಆಗಿದೆ ರಿಗಾರ್ಡಿಂಗ್ ಎಕ್ಸಾಮ್ ಪೋಸ್ಟ್ಪೋನ್ ಕುರಿತು. ಹೌದು ಗೈಸ್, KE ಇಂದ ಮತ್ತೊಂದು ಇಲಾಖೆ ಹುದ್ದೆಯ ಒಂದು ಎಕ್ಸಾಮಿನೇಷನ್ ಏನಿದೆ ಅದನ್ನ ಪೋಸ್ಟ್ಪೋನ್ ಮಾಡಿ ಪರಿಷ್ಕೃತ ವೇಳಾಪಟ್ಟಿಯನ್ನ ಬಿಡುಗಡೆ ಮಾಡಿದ್ದಾರೆ. ಅಧಿಕೃತವಾಗಿ KE ಇಂದ ಈ ಒಂದು ಪ್ರಕಟಣೆಯನ್ನ ಬಿಡುಗಡೆ ಮಾಡಿರ್ತಾರೆ. ಸೊ ಹಾಗಾದ್ರೆ ಯಾವ ಇಲಾಖೆಯ ಹುದ್ದೆ ಪರೀಕ್ಷೆಯನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ, ಸೊ ಯಾವ ಡೇಟಿಗೆ ಇದ್ದಿದ್ದ ಎಕ್ಸಾಮ್ನ ಯಾವ ಡೇಟಿಗೆ ಈಗ ಕಂಡಕ್ಟ್ ಮಾಡಲಿಕ್ಕೆ ಒಂದು ಪ್ರಕಟಣೆಯನ್ನ ಬಿಡುಗಡೆ ಮಾಡಿದ್ದಾರೆ. ಸೊ ಅದೇ ರೀತಿ ಈ ಒಂದು ಎಕ್ಸಾಮ್ ಏನ್ ಪೋಸ್ಟ್ಪೋನ್ ಮಾಡಿದ್ದಾರೆ, ಸೊ ಇದು ಯಾವ ವಿಭಾಗದ ಅಭ್ಯರ್ಥಿಗಳ ಒಂದು ಎಕ್ಸಾಮಿನೇಷನ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೊ ನೋಡಿ ಗೈಸ್, ಅಫಿಷಿಯಲ್ ಆಗಿ KE ಇಂದನೇ ಈ ಒಂದು ಪರಿಷ್ಕೃತ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ, ಬಿಕಾಸ್ ತುಂಬಾ ಅಭ್ಯರ್ಥಿಗಳು ಕನ್ಫ್ಯೂಷನ್ ತುಂಬಾ ಮಾಡ್ಕೊಂತೀರಾ. ಸೊ ಇದನ್ನ ಕ್ಲಿಯರ್ ಆಗಿ ವಾಚ್ ಮಾಡಿ, ಸೊ ಎಲ್ಲ ಕನ್ಫ್ಯೂಷನ್ ಅನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಸೊ ಯಾವ ಹುದ್ದೆಯನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಕ್ಲಿಯರ್ ಆಗಿ ನಿಮಗೆ ಗೊತ್ತಾಗುತ್ತೆ. ಸೊ ಬಿಫೋರ್ ದಟ್ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟ್, ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಇದರಿಂದ ಲೇಟೆಸ್ಟ್ ಅಪ್ಡೇಟ್ಸ್ಗಳು ಏನೇ ಇದ್ರು ಅದು ನಿಮಗೆ ಬೇಗ ರೀಚ್ ಆಗುತ್ತೆ, ಸ್ಪೆಷಲಿ ರಿಲೇಟೆಡ್ ಟು KE ಎಕ್ಸಾಮು. ಸೊ ಏನೇ ಅಪ್ಡೇಟ್ಸ್ ಬಂದರೂ ಇಮಿಡಿಯೇಟ್ ಆಗಿ ನಿಮಗೆ ಸಿಗುತ್ತೆ. ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಒಂದು ಅಫಿಷಿಯಲ್ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಅದು ಕೂಡ ನೀವು ಜಾಯ್ನ್ ಆಗ್ಬೋದು. ಸೊ ಅದರಲ್ಲೂ ಕೂಡ ನಾವು ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನ ಹಾಕ್ತಾ ಇರ್ತೀವಿ. ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಜಸ್ಟ್ ಕ್ಲಿಕ್ ಮಾಡುವ ಮೂಲಕ ನೀವು ಡೈರೆಕ್ಟ್ ಆಗಿ ಜಾಯ್ನ್ ಆಗ್ಬೋದು. ಸೊ ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನೋಡಿ ಫ್ರೆಂಡ್ಸ್, KE ಇಂದ ಒಂದು ಅಪ್ಡೇಟ್ ಬಿಟ್ಟಿದ್ದಾರೆ. ಇತ್ತೀಚಿನ ಪ್ರಕಟಣೆಗಳಲ್ಲಿ ತಾವಿಲ್ಲಿ ನೋಡಬಹುದು. ಇನ್ ಕೇಸ್ ನಿಮಗೆ ಇಲ್ಲಿ ಏನಾದರೂ ಸಿಕ್ಕಿಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಅವರ ಒಂದು ನೇಮಕಾತಿ ಪುಟ ಏನಿದೆ, ನೇಮಕಾತಿ ಪುಟದಲ್ಲಿ ಹೋಗಿ ವಿವಿಧ ಇಲಾಖೆ ಅಂತ ಇದೆ, ಸೊ ಇಲ್ಲಿ ಚೆಕ್ ಮಾಡಬಹುದು. ಸೊ ಈಗ ಅಪ್ಡೇಟ್ ಯಾರಿಗೆ ಬಿಟ್ಟಿರೋದಂತಂದ್ರೆ, ಸೊ ಇದು ಬಿಟ್ಟಿರೋ ಅಪ್ಡೇಟು ಹೈದರಾಬಾದ್ ಕರ್ನಾಟಕ ಅಭ್ಯರ್ಥಿಗಳಿಗೆ. ಓಕೆ, ಸೊ ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳಿಗೆ ಸೊ ತಾವಿಲ್ಲಿ ನೋಡಬಹುದು ವಿವಿಧ ಇಲಾಖೆ ನೇಮಕಾತಿ ಹೈದರಾಬಾದ್ ಕರ್ನಾಟಕ ಅಂತ ಇದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚಿಸಲಾದ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್ ಲಿಮಿಟೆಡ್ ನಲ್ಲಿರುವ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನಡೆಸುವ ಸಂಬಂಧ ಪರಿಷ್ಕೃತ ವೇಳಾಪಟ್ಟಿ ಅಂತ ಬಿಟ್ಟಿದ್ದಾರೆ. 19/1/2026ಕ್ಕೆ ಈ ಒಂದು ಪರಿಷ್ಕೃತ ವೇಳಾಪಟ್ಟಿಯನ್ನು ಬಿಡುಗಡೆ ಮಾಡಿರ್ತಾರೆ. ಸೊ ನಾನು ಡೈರೆಕ್ಟ್ ಆಗಿ ಓಪನ್ ಮಾಡಿದ್ದೀನಿ. ಸೊ ಇದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಸೊ ವಿವರವಾಗಿ ಇದ್ರ ಬಗ್ಗೆ ತಿಳ್ಕೊಬಹುದು. ಸೊ ನಾನು ಫಸ್ಟ್ ನಿಮಗೆ ಏನು ಓಲ್ಡ್ ಟೈಮ್ ಟೇಬಲ್ ಇದೆ ಅದನ್ನ ನಿಮಗೆ ತಿಳಿಸ್ತೀನಿ. ಓಕೆ, ಸೊ ಆಫ್ಟರ್ ದಟ್ ಈಗೇನು ಒಂದು ಪರಿಷ್ಕೃತವಾಗಿರತಕ್ಕಂತ ಒಂದು ಟೈಮ್ ಟೇಬಲ್ ಏನಿದೆ, ಅಂದ್ರೆ ಒಂದು ವೇಳಾಪಟ್ಟಿ ಏನಿದೆ, ಸೊ ಅದನ್ನ ಕೂಡ ನಿಮಗೆ ತಿಳಿಸ್ತೀನಿ. ಸೊ ಫಸ್ಟ್ 19/11/2025 ಏನೊಂದು ಪರಿಷ್ಕೃತ ವೇಳಾಪಟ್ಟಿ ಬಿಟ್ಟಿದ್ರು, ಅದ್ರ ಪ್ರಕಾರ ಸೊ ಏನು ಈಗ ಆಲ್ರೆಡಿ ಈ 2 ಎಕ್ಸಾಮಿನೇಷನ್ಸ್ ನಿಮಗೆ ಮುಗ್ದೋಗಿದೆ, 20/12 ಮತ್ತೆ 21/12. ಸೊ ಈಗ ನಡೆಸಬೇಕಾಗಿದ್ದು ಯಾವ್ದು ಎಕ್ಸಾಮ್ ಅಂತಂದ್ರೆ 24/1/2026ಕ್ಕೆ KSDL ಆಪರೇಟರ್ ಸೆಮಿ ಸ್ಕಿಲ್ಡ್ ನಿರ್ದಿಷ್ಟ ಪತ್ರಿಕೆ 2 ಈ ಒಂದು ಹುದ್ದೆಗೆ ಒಂದು ಎಕ್ಸಾಮಿನೇಷನ್ ನ ಕಂಡಕ್ಟ್ ಮಾಡಬೇಕಾಗಿತ್ತು. ಸೊ ಬಟ್ ಕೆಲವು ಕಾರಣಾಂತರಗಳಿಂದ ಈಗ ಈ ಒಂದು ಹುದ್ದೆಯನ್ನ ಪೋಸ್ಟ್ಪೋನ್ ಮಾಡಿ ಸೊ ಯಾವ ಡೇಟಿಗೆ ಇಟ್ಟಿದ್ದಾರೆ ಅಂತಂದ್ರೆ, ಸೊ ನೋಡಿ ಅಧಿಕೃತವಾಗಿ ಬಿಡುಗಡೆ ಮಾಡಿರ್ತಕ್ಕಂತ ಒಂದು ಪರಿಷ್ಕೃತ ವೇಳಾಪಟ್ಟಿ ಇದು. ಸೊ ತಾವಿಲ್ಲಿ ನೋಡಬಹುದು, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ದಿನಾಂಕ 19/11/2025 ಪ್ರಕಟಿಸಿದ ವೇಳಾಪಟ್ಟಿಯಲ್ಲಿ KSDL ಸಂಸ್ಥೆಯು ಆಪರೇಟರ್ ಸೆಮಿ ಸ್ಕಿಲ್ಡ್ ಹುದ್ದೆಗಳಿಗೆ ದಿನಾಂಕ 24/1/26 ಪರೀಕ್ಷೆ ನಡೆಸಲಾಗುವುದೆಂದು ತಿಳಿಸಲಾಗಿತ್ತು. ಓಕೆ, ಸೊ ಯಾವುದು 24/1/2026 ಶನಿವಾರ ಮಧ್ಯಾಹ್ನ 3-5 ನಡೆಸಬೇಕಂತ ತಿಳಿಸಲಾಗಿತ್ತು ಮುಂಚೆ. ಸೊ ಆದ್ರೆ ಈಗ ತಾಂತ್ರಿಕ ಕಾರಣದಿಂದ ವೇಳಾಪಟ್ಟಿಯನ್ನು ಪರಿಷ್ಕರಿಸಲಾಗಿದ್ದು, ಉಳಿದಂತೆ ದಿನಾಂಕ 19/11/2025 ವೇಳಾಪಟ್ಟಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಸೊ ಯಾವ ಡೇಟಿಗೆ ಪೋಸ್ಟ್ಪೋನ್ ಮಾಡಿದ್ದಾರೆ ಅಂತಂದ್ರೆ 21/2/2026 ಶನಿವಾರ. ಸೊ ಶನಿವಾರ ನೋಡಿ, ಇಲ್ಲಿ 22/2/2026ಕ್ಕೆ ಪತ್ರಿಕೆ 1 ಏನಿತ್ತು, ಸೊ ಅದರ ಹಿಂದಿನ ದಿನ ಓಕೆ 21ಕ್ಕೆ ಶನಿವಾರ, ಇದು ಏನ್ ಭಾನುವಾರ ಆಯಿತು 22/2ಕ್ಕೆ. ಸೊ ಈಗ ಅದರ ಒಂದು ಹಿಂದಿನ ದಿನ ಅಂದ್ರೆ ಶನಿವಾರ 21/2/2026ಕ್ಕೆ ನಿರ್ದಿಷ್ಟ ಪತ್ರಿಕೆ 2 ಕಂಡಕ್ಟ್ ಮಾಡ್ತಾರೆ. ಸೇಮ್ ಟೈಮಿಂಗ್ 3-5. ಉಳಿದಂತೆ ಯಾವುದೇ ಒಂದು ಚೇಂಜಸ್ ಇರುವುದಿಲ್ಲ. ಅದೇ ರೀತಿ 1/4 ಅಂಕ ಕೂಡ ಕಡಿತ ಮಾಡ್ತಾರೆ. ಸೊ ಋಣಾತ್ಮಕ ನೆಗೆಟಿವ್ ವ್ಯಾಲ್ಯೂಯೇಷನ್ ಇರುತ್ತೆ. ಉತ್ತರಿಸದೇ ಇರುವ ಪ್ರಶ್ನೆಗಳಿಗೆ 5ನೇ ಆಯ್ಕೆ ವೃತ್ತವನ್ನು ಶೇಡ್ ಮಾಡಲು ಕೊನೆಯ ಬೆಲ್ ಆದ ನಂತರ ಹೆಚ್ಚುವರಿಯಾಗಿ 5 ನಿಮಿಷಗಳನ್ನು ನೀಡಲಾಗುವುದು. ಯಾವುದೇ ಆಯ್ಕೆಯನ್ನು ವೃತ್ತವನ್ನು ಶೇಡ್ ಮಾಡಿದ್ದಲ್ಲಿ ಪ್ರಶ್ನೆಗೆ 1/4 ಅಂದ್ರೆ 1/4 ಅಷ್ಟು ಅಂಕಗಳನ್ನು ಕಡಿತಗೊಳಿಸಲಾಗುತ್ತದೆ. ಅದೇ ರೀತಿ ಕನ್ನಡ ಭಾಷಾ ಪರೀಕ್ಷೆಗೆ ಗೈರು ಹಾಜರಾದ ಅಭ್ಯರ್ಥಿ ಅಂದ್ರೆ ಅನುತ್ತೀರ್ಣಗೊಂಡ ಅಭ್ಯರ್ಥಿಗಳಿಗೆ ಪರೀಕ್ಷೆಯಿಂದ ಕೈಬಿಡಲಾಗುವುದು. ಉಳಿದಂತೆ ಸೇಮು ಏನು 19/1/2025
ಏನು 19/11/2025 ಏನೊಂದು ಪರೀಕ್ಷಾ ವೇಳಾಪಟ್ಟಿನ ಬಿಡುಗಡೆ ಮಾಡಿದ್ರು, ಸೂಚನೆಗಳನ್ನ ಕೊಟ್ಟಿದ್ರು ಅದೇ ಇರುತ್ತೆ. ಸೊ ಜಸ್ಟ್ ಇಲ್ಲಿ ಡೇಟ್ ನ ಚೇಂಜ್ ಮಾಡಿದ್ದಾರೆ. 24ಕ್ಕೆ ಇದ್ದಿದ್ದ ಒಂದು ಎಕ್ಸಾಮ್ ನ 24/1/2026 ಇದ್ದಿದ್ದ ಎಕ್ಸಾಮ್ ನ KSDL ಎಕ್ಸಾಮ್ ನ ಆಪರೇಟರ್ ಸೆಮಿ ಸ್ಕಿಲ್ಡ್ ಹುದ್ದೆ ಪದನಾಮ, ಈ ಹುದ್ದೆಯನ್ನ 21/2/2026 ಶನಿವಾರ ಕಂಡಕ್ಟ್ ಮಾಡ್ತಾರೆ. ಉಳಿದಂತೆ 22ಕ್ಕೆ ಪೇಪರ್ ಪತ್ರಿಕೆ 1 ಇರುತ್ತೆ. ಆಪರೇಟರ್ ಸೆಮಿ ಸ್ಕಿಲ್ಡ್ ಇಲ್ಲಿ ಇದೆ ನೋಡಿ, ಪೇಪರ್ 1 ಇರುತ್ತೆ. 21ಕ್ಕೆ ಪೇಪರ್ 2 ಇರುತ್ತೆ. 22ಕ್ಕೆ ಪೇಪರ್ 1 ಇರುತ್ತೆ. 21ಕ್ಕೆ ಪೇಪರ್ 2 ಇರುತ್ತೆ ನಿರ್ದಿಷ್ಟ ಪತ್ರಿಕೆ. ಸೊ ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಗಿದೆ ಅನ್ಕೊಂಡಿದೀನಿ. ಸೊ ಇದು ರೀಸೆಂಟ್ ಆಗಿ ಬಂದಿರತಕ್ಕಂತ ಅಂದ್ರೆ ಟುಡೇಸ್ ಡೇಟ್, ಇವತ್ತಿನ ದಿನಾಂಕಕ್ಕೆ ಬಂದಿರತಕ್ಕಂತ ಒಂದು ಅಪ್ಡೇಟ್ ಆಗಿರುತ್ತೆ. ಇದು ನಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ. ಸೊ ಯಾರೆಲ್ಲ ನೆಕ್ಸ್ಟ್ ಎಕ್ಸಾಮ್ ಅಂದ್ರೆ ಒಂದು ಹೈದರಾಬಾದ್ ಕರ್ನಾಟಕದ ಅಭ್ಯರ್ಥಿಗಳು ಒಂದು ಪರೀಕ್ಷೆಯನ್ನ ಬರಲಿಕ್ಕೆ ತಯಾರಿ ಮಾಡ್ಕೊಂತಿದ್ರಿ, ಅವ್ರಿಗೆ ಇನ್ನೂ ಹೆಚ್ಚಿನ ಸಮಯ ಸಿಕ್ಕಿದೆ. ನಿಮ್ಮ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡಿ, ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಕೊಡಿ ಅವರಿಗೂ ಪೋಸ್ಟ್ಪೋನ್ ಆಗಿರೋದ್ರ ಬಗ್ಗೆ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅನ್ಸಿದ್ರೆ ದಯವಿಟ್ಟು ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.